ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಪ್ರಮುಖವಾಗಿ ಈ ಮಕ್ಕಳ ಆರೋಗ್ಯದ ಆಗಿರ್ಬೋದು ಅಥವಾ ಮಾನಸಿಕ ಒತ್ತಡದಿಂದಾಗಿ ಮೊಬೈಲ್ ಬಳಕೆಯನ್ನು ನಾವು ನಿಷೇಧ ಮಾಡ್ತಾ ಇದ್ದೀವಿ. ಉತ್ತಮ ರೀತಿಯಲ್ಲಿ ರಿಸಲ್ಟ್ ಬರಬೇಕು, ಅದು ಶಿಕ್ಷಣದ ವಿಚಾರ ಅಂತ ಬಂದಾಗ ಅದರ ಜೊತೆಗೆ ಮಾನಸಿಕ ಆರೋಗ್ಯವೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈ ಮೊಬೈಲ್ ಬ್ಯಾನಿಂದಾಗಿ ಏನೆಲ್ಲ ಅನುಕೂಲ ಆಗುತ್ತೆ ಸರ್? ಮೊದಲನೇದು ಮೊಬೈಲ್ ಬ್ಯಾನ್ ಮಾಡೋದಕ್ಕಾಗೋದಿಲ್ಲ, ಮೊಬೈಲ್ನ ರಿಸ್ಟ್ರಿಕ್ಟ್ ಮಾಡ್ಬೋದು. ಮಕ್ಕಳು ಅಂತಂದರೆ ನಾವು ಎಳೆ ಕೂಸಿಂದನೂ ನೋಡಬೇಕು. ಅವರು 18 ವರ್ಷ ಸಮ್ಟೈಮ್ಸ್ 21 ವರ್ಷದ ತನಕ ಮಕ್ಳ ಥರನೇ ಆಡ್ತಾರೆ. ಇವರು 16 ವರ್ಷಕ್ಕೆ ಥಟ್ಟಂತ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಆಮೇಲೆ 16 ವರ್ಷ ತುಂಬಿ 1ನೇ ದಿನಕ್ಕೆ ಮೊಬೈಲ್ ತೊಗೊಂಡು ಏನಾದರೂ ಮಾಡು ನೋ. ಅಟ್ಲೀಸ್ಟ್ 18 ವರ್ಷದ ತನಕ ಎಕ್ಸ್ಟೆಂಡ್ ಮಾಡಬೇಕು. ಅವ್ರು ಹೇಳಿದ್ದಕ್ಕೆ ನನ್ನ ಸಹಮತಿನೂ ಇದೆ. ಆದರೆ ಮೊಬೈಲ್ ಬ್ಯಾನ್ ಆಯಿತು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಕ್ಕಳು ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ, ಅವರಲ್ಲಿ ಕೆಲವೊಂದು ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ನೋಡ್ಬೋದು. ತುಂಬ ಇರಿಟೇಟ್ ಆಗೋದು, ಅಪ್ಪ ಅಮ್ಮ ಜೊತೆ ಜಗಳ ಆಡೋದು, ಎಷ್ಟೊಂದು ಪ್ರಕರಣ ನೋಡಿದ್ದೀವಿ. ಮೊಬೈಲ್ ಕೊಡಲಿಲ್ಲ, ಗೇಮಿಂಗ್ ಆಡಲಿಲ್ಲ ಅಂತ ಯಾವ್ಯಾವ ಹಂತಕ್ಕೆ ಹೋಗಿದೆ ಅಂತ. ಆ ಥರ ಕೇಸು ಹೆಚ್ಚಿಗೆ ಆಗುತ್ತೆ. ಆಮೇಲೆ ಸ್ಕೂಲಲ್ಲೂ ಈ ಬ್ಯಾನಿನ ಬಗ್ಗೆನೇ ಮಾತಾಡ್ತಾರೆ. ಮಕ್ಕಳು ಮನೆಗೆ ಬಂದುಬಿಟ್ಟು ಸ್ಕೂಲ್ ಹೋಮ್ವರ್ಕ್ ಮಾಡೋದಕ್ಕೆ ಆಗಲೇ ಇಂಟರ್ನೆಟ್ನ ತುಂಬ ಜಾಸ್ತಿನೇ ಬಳಸ್ತಾ ಇದ್ದಾರೆ. ಇವಾಗ ಇಂಟರ್ನೆಟ್ ಯೂಸ್ ಮಾಡ್ಬೇಕಾದ್ರೆ ಎಲ್ಲರ ಮನೆಯಲ್ಲೂ ಲ್ಯಾಪ್ಟಾಪ್ ಇರಲ್ಲ ಸರ್, ಎಲ್ಲರ ಮನೆಯಲ್ಲೂ ಕಂಪ್ಯೂಟರ್ ಇರಲ್ಲ. ಟ್ಯಾಬ್ ಇರುತ್ತೆ, ಇಲ್ಲಾಂತಾರೆ ಮೊಬೈಲ್ನಲ್ಲೇ ಕೆಲಸ ನಡೀತಾ ಇರುತ್ತೆ. ಆವಾಗ ಅಪ್ಪನೋ ಅಮ್ಮನೋ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಇರ್ಬೋದು, ಸ್ನ್ಯಾಪ್ಚಾಟ್ ಇರ್ಬೋದು, ಇಲ್ಲ ಅಂತಂದರೆ ಮಿಕ್ಕಿದ ಯಾವುದೋ ಡಿಸ್ಕಾರ್ಡು, ಅದು ಇನ್ನೊಂದು ಪ್ಲ್ಯಾಟ್ಫಾರ್ಮ್, ಇದನ್ನು ಓಪನ್ ಮಾಡ್ಕೊಂಡಿರ್ತಾರೆ. ಮಗು ಅದನ್ನು ಓಪನ್ ಮಾಡಲ್ಲ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಒಂದು ಮಗು ಅಪ್ಪ ಅಮ್ಮ ಆ ಕಡೆ ಈ ಕಡೆ ಹೋದಾಗ ತಕ್ಷಣ ಅದನ್ನು ನೋಡಿಬಿಟ್ಟು ಯಾರಿಗೇನು ಮೆಸೇಜ್ ಕಳಿಸ್ಬೇಕು ಆ ಥರ ಎಲ್ಲ ಮಾಡೋ ಸಾಧ್ಯತೆಯೇ ಇದು. ಏನಂತಾರೆ, ಕದ್ದು ಮುಚ್ಚಿ ಮಾಡೋ ಅಂಥದ್ದು. ನೆಕ್ಸ್ಟು ಈ ಮಕ್ಕಳು ಸರ್ ಇಂಟರ್ನೆಟ್ಟಿಂದ ಒಳ್ಳೆಯದು ಇದೆ. ಯಾವುದೋ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ, ಚೆಸ್ ಗ್ರೂಪ್ ಅಂತಲೇ ಇಟ್ಕೊಳ್ಳಿ. ಆ ಮಕ್ಕಳು ಚೆಸ್ ಮೂವ್ಸ್ನ ಶೇರ್ ಮಾಡ್ತಿರ್ತಾರೆ. ಇವಾಗ ಆ ಮೂವ್ ಶೇರ್ ಮಾಡೋದಕ್ಕೆ ಅವ್ರಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಯ್ತಲ್ಲ, ರೈಟ್? ಮತ್ತು ಅದನ್ನು ಹೆಂಗೆ ಶೇರ್ ಮಾಡ್ತಾರೆ? ಮತ್ತು ಸರ್ಕಾರ ಇನ್ನೊಂದು ವಿಷಯ ಯೋಚನೆ ಮಾಡಬೇಕಿತ್ತು. ನಮ್ಮ ರೀಲ್ಸ್ ಮಾಡೋದು ಎಷ್ಟೊಂದು ಜನ ಮಕ್ಕಳಿದ್ದಾರೆ, ಮತ್ತೆ ಅವ್ರಿಗೆ ಯಾವ ರೀತಿ ನೀವು ಸ್ಟಾಪ್ ಮಾಡ್ತೀರಾ? ಅಂದರೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಬಾರ್ದು, ಆದರೆ ರೀಲ್ಸ್ನ ಮಾಡಬಹುದು. ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಬಹುದು, ಆದರೆ ರೀಲ್ಸ್ ನೋಡಬಾರ್ದು.